ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನ, ಎಎಸ್ಪಿ ರಾಜೀನಾಮೆ. ಕೊನೆಗೂ ಕೂಡ ಸಿಎಂ ಗೃಹ ಸಚಿವರು ಎಎಸ್ಪಿ ಭರಮನಿಯವರನ್ನ ಮನವೊಲಿಸುವಂತಹ ಕೆಲಸ ಮಾಡಿದ್ದಾರೆ. ಎಎಸ್ಪಿ ನಾರಾಯಣ ಭರಮನಿ ರಾಜೀನಾಮೆಯ ವಿವಾದ. ಸಿಎಂ ಸಿದ್ದರಾಮಯ್ಯನವರು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮನವೊಲಿಕೆ ಮಾಡಿದ್ದಾರೆ ಎಎಸ್ಪಿಯನ್ನ ಅನ್ನೋದು ಗೊತ್ತಾಗ್ತಿದೆ. ಈ ಬೆನ್ನಲ್ಲೇ ಇವತ್ತು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಭರಮನಿ. ನಾನು ಶಿಸ್ತಿನ ಇಲಾಖೆಯಲ್ಲಿದ್ದೇನೆ, ನನ್ನ ಭಾವನೆಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಹಿರಿಯ ಅಧಿಕಾರಿಗಳು, ಸಿಎಂ ಸಿದ್ದರಾಮಯ್ಯನವರು, ಗೃಹ ಸಚಿವರು ನನ್ನ ಬಳಿ ಮಾತನಾಡಿದ್ದಾರೆ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗಿದ್ದೇನೆ. ರಾಜೀನಾಮೆಯ ಅಂಗೀಕಾರ ವಿಚಾರ ಸರ್ಕಾರ ನಿರ್ಧರಿಸುತ್ತೆ. ಪಬ್ಲಿಕ್ ಟಿವಿಗೆ ಸ್ವತಃ ಎಎಸ್ಪಿ ನಾರಾಯಣ ಭರಮನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಬರೆದಂತಹ ಅದೊಂದು ಪತ್ರ ಸಂಚಲನವನ್ನು ಸೃಷ್ಟಿಸಿತ್ತು. ಈಗ ಕರ್ತವ್ಯಕ್ಕೆ ಹಾಜರಾಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ಕಾರ ನಿರ್ಧರಿಸಿದೆ. ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಮೊದಲನೇ ಮಾತಾಡಿದರು. ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ಕಾರ ನಿರ್ಧರಿಸಿದೆ. ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಮೊದಲನೇ ಮಾತಾಡಿದರು. ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ. ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಅದು ಕೂಡ ತುಂಬಿದ ಸಭೆಯಲ್ಲಿ ಸಾವಿರಾರು ಜನ ಸೇರಿರುವಂತಹ ಜಾಗದಲ್ಲಿ, ಮಾಧ್ಯಮಗಳಿರುವಂತಹ ಜಾಗದಲ್ಲಿ ಮುಖ್ಯಮಂತ್ರಿಗಳೊಬ್ಬರು ಕೈ ಎತ್ತುತ್ತಾರೆ ಅಂದರೆ ಅವರ ಆತ್ಮಸಾಕ್ಷಿಗೆ ಅದು ಹರ್ಟ್ ಆಗೇ ಆಗಿರುತ್ತೆ. ಹಾಗಾಗಿಯೇ ಅವರು ಸ್ವಯಂ ನಿವೃತ್ತಿಯ ಪತ್ರವನ್ನು ಬರೆದಿದ್ರು. ತಮ್ಮ ನೋವನ್ನೆಲ್ಲ ಪತ್ರದಲ್ಲಿ ತೋಡ್ಕೊಂಡಿದ್ರು. ಕೊನೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅವರನ್ನು ಕರೆದು ಮಾತನಾಡಿಸುವಂತಹ ಕೆಲಸ ಮಾಡಿದೆ. ಯಾವಾಗ ಸಿಎಂ ಗೃಹ ಸಚಿವರು ಮಾತನಾಡಿದ್ರೋ ಈಗ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವತಃ ಪಬ್ಲಿಕ್ ಟಿವಿಗೆ ಎಎಸ್ಪಿ ನಾರಾಯಣ ಭರಮನಿಯವರೇ ಮಾತನಾಡಿದ್ದಾರೆ. ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೇನೆ ಅಂತ ತಿಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಜಾವಿದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಾವಿದ್, ಭರಮನಿಯವರ ರಾಜೀನಾಮೆಯ ವಿಚಾರ ಜೋರು ಚರ್ಚೆ ಆಗ್ತಾ ಇತ್ತು. ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆದಿದ್ರು. ಈ ಬೆನ್ನಲ್ಲೇ ಅವರನ್ನು ಸಮಾಧಾನಗೊಳಿಸೋದಕ್ಕೆ ಸಿಎಂ ಗೃಹ ಸಚಿವರೇ ಮುಂದಾಗಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಭರಮನಿಯವರ ಅಸಮಾಧಾನ ಎಲ್ಲ ಸರಿಯಾಗಿದೆಯಾ? ಅವರನ್ನು ಸಮಾಧಾನಗೊಳಿಸುವಂತಹ ಕೆಲಸ ಎಲ್ಲಿಗೆ ಬಂದಿದೆ ಅಂತ ಹೇಳಿ. ನಿಜವಾಗ್ಲೂ ಪ್ರೇಮ್, ಏನು ಬೆಳಗಾವಿಯಲ್ಲಿ ಏನು ಸರ್ಕಾರಿ ಕಾರ್ಯಕ್ರಮ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸಿಎಂ ಅವರು ಸ್ವಲ್ಪ ಸಿಟ್ಟಿನಿಂದ ಧಾರವಾಡ ಎಎಸ್ಪಿ ಭರಮಣ್ಣಿ ಅವರ ಮೇಲೆ ಕೈ ಎತ್ತಿರ್ತಾರೆ. ಅದರಿಂದ ಸಾಕಷ್ಟು ಮನ ಏನಂತಿದ್ರೆ ನೊಂದಿರುವಂಥ ಒಂದು ಭರಮಣ್ಣಿ ಅವರು ಈ ಒಂದು ರಾಜೀನಾಮೆ ಪತ್ರ ಏನಂತಿದ್ರೆ ಕೊಟ್ಟಿದ್ರು ಸರ್ಕಾರಕ್ಕೆ. ಆದರೆ ನಿನ್ನೆಯಿಂದ ಕಚೇರಿಗೂ ಕೂಡ ಬರದೆ ಅವರೇನಂತಿದ್ರೆ ಮನೆಯಲ್ಲಿ ಇದ್ದರು. ಸಾಕಷ್ಟು ಅವ್ರಿಗೆ ಕರೆ ಕೂಡ ಬರ್ತಾ ಇದ್ದು. ಗೃಹ ಸಚಿವರು ಸಿಎಂ ಅವರು ಕೂಡ ಏನಂತಿದ್ರೆ ಅವ್ರಿಗೆ ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಮನನೊಂದು ಅವರು ಕಚೇರಿಗೆ ಬಂದೇ ಇರಲಿಲ್ಲ. ಇವತ್ತು ಏನಂತಿದ್ರೆ ಈಗಷ್ಟೇ ಏನಂತಿದ್ರೆ ಅವರು ಕಚೇರಿಗೆ ಬಂದು SP ಅವ್ರಿಗೂ ಏನಂತಿದ್ರೆ ಭೇಟಿಯನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಅವರ ಮನೆ ಏನಂತಿದ್ರೆ ಅವ್ರಿಗೆ ಮನಸ್ಸಿಗೆ ದೊಡ್ಡ ಬೇಜಾರಾಗಿರೋದ್ರಿಂದ ಅವರು ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇವತ್ತು ಏನಂತಿದ್ರೆ ಅವರು ಕೊಂಚ ಏನಂತಿದ್ರೆ ಪಬ್ಲಿಕ್ ಟಿವಿ ಜೊತೆ ಮಾತಾಡಿರುವಂಥದ್ದು ಅದೇನಂತಿದ್ರೆ ಸಿಎಂ ಅವರು ಗೃಹ ಸಚಿವರ ಜೊತೆ ಮಾತಾಡಿದ್ದಾರೆ, ಅವರು ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೇನೆ, ಸರ್ಕಾರನೇ ನನ್ನ ರಾಜೀನಾಮೆಗೆ ಏನಂತಿದ್ರೆ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತು ಕೂಡ ಈಗ ಹೇಳಿರುವಂಥದ್ದು. ಪ್ರೇಮ್, ಎಲ್ಲೋ ಒಂದು ಕಡೆ ಅವರು ತಮ್ಮ ನಿವೃತ್ತಿ ಏನಂತಿದ್ರೆ ಏನೋ ಲೆಟರ್ ಬರೆದಿದ್ದಾರೆ, ಅದನ್ನು ವಾಪಸ್ ಪಡಿತಾರೆ ಅನ್ನುವಂಥದ್ದು ಇನ್ನೂವರೆಗೆ ಯಾವುದೇ ರೀತಿಯ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಂತಿದ್ರೆ ಅವರು
ನೊಂದಿ ಏನು ಈಗ ಪತ್ರವನ್ನು ಬರೆದಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಲಿಕ್ಕೆ ಮುಂದೆ ಕೂಡ ಆಗ್ತಾ ಇಲ್ಲ ಪ್ರೇಮ್. ಜಾವಿದ್, ಇದರಿಂದ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಕೂಡ ಪಾಠವನ್ನು ಕಲಿಬೇಕಾ ಅಂಥೇಳಿ? ಯಾಕೆಂದರೆ ತಮ್ಮ ಕೈ ಕೆಳಗಿರೋ ಅಧಿಕಾರಿಗಳು ಏನು ಮಾಡಿದ್ರೂ ಆಗುತ್ತೆ, ಏನು ಹೇಳಿದ್ರೂ ಆಗುತ್ತೆ ಅನ್ನುವಂತಹ ಆ ಒಂದು ಮನಸ್ಥಿತಿಯಿಂದ ಹೊರಬರಬೇಕಾ ಅಂತ. ಮಾಡೋದೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಕರೆದು ಸಮಾಧಾನ ಮಾಡಿದರೆ ಹೇಗೆ ಅಂಥೇಳಿ, ತುಂಬಿದ ಸಭೆಯಲ್ಲಿ ಸಮಾಧಾನ ಮಾಡಿಬಿಟ್ಟು ಫೋನ್ ಮಾಡಿಬಿಟ್ಟು 4 ಗೋಡೆಗಳಲ್ಲಿ ಮಧ್ಯೆ ಸಮಾಧಾನ ಮಾಡಿದರೆ ಏನು ಕತೆ ಅಂಥೇಳಿ ಜಾವಿದ್ ಇದು? ಏನು ಕೈ ಎತ್ತಿದ್ರು, ಅದರ ನಂತರ ಅವರು ಬಂದು ನಿಜವಾಗ್ಲೂ ಪ್ರೇಮ್ ಏನು ಆ ಘಟನೆ ಏನು ನಡೆದಿತ್ತು ಆ ದಿನಾನೇ CM ಅವ್ರಿಗೇನಂತಿದ್ರೆ ASP ಭರಮಣ್ಣಿ ಅವ್ರು ಕರೆದು ಮಾತಾಡ್ಬೋದಿತ್ತು. ಆದರೆ ಯಾರೂ ಕೂಡ ಅವರನ್ನು ಮಾತಾಡಿಸ್ಲಿಕ್ಕೆ ಮುಂದಾಕಿರಲಿಲ್ಲ. ಹೀಗಾಗಿ ಅವರು ಸಾಕಷ್ಟು ನೊಂದಿದ್ರು. ಅದರ ನಂತರ ಸಾಕಷ್ಟು ವಿಚಾರ ಕೂಡ ಮಾಡಿ ಅವರು ಏನಂತಿದ್ರೆ ತಮ್ಮ ನಿವೃತ್ತಿ ಪತ್ರ ಏನಂತಿದ್ರೆ ಸರ್ಕಾರಕ್ಕೆ ಕಳಿಸಿದ್ರು. ಇವತ್ತು ಏನಂತಿದ್ರೆ ಇಷ್ಟೆಲ್ಲ ಆದಮೇಲೆ ಈಗ ಏನಂತಿದ್ರೆ ಸರ್ಕಾರ ಅವ್ರ ನಿವೃತ್ತಿ ಪತ್ರ ಕೊಟ್ಟ ಮೇಲೆ ಅವರನ್ನು ಕರೆದು ಮಾತಾಡಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ಕೂಡ ಏನಂತಿದ್ರೆ ಒಂದು ಮುಜುಗರದ ಸಂಗತಿ ಅಂತ ಹೇಳ್ಬೋದು ಸರ್ಕಾರಕ್ಕೆ. ಯಾಕಂತಿದ್ರೆ ಆವಾಗಲೇ ಆ ಕರೆದು ಮಾತಾಡಿಸಿದ್ರೆ ಒಂದೇನೋ ಏನಂತಿದ್ರೆ ಡಿಸಿಷನಿಗೆ ಬರ್ತಾ ಇದ್ರು ಅವರು. ಆದರೆ ಇವತ್ತು ನಿವೃತ್ತಿ ಪತ್ರ ಕೊಟ್ಟ ಮೇಲೆ ಅವ್ರನ್ನ ಕರೆಸಿ ಮಾತಾಡಿಸಿದ್ದಕ್ಕೆ ಅವರು ಸಾಕಷ್ಟು ನೊಂದಿದ್ದಾರೆ. ಇದನ್ನ ದೊಡ್ಡ ಪಾಠ ಏನಂತಿದ್ರೆ ಆಗಿಂದಾಗಲೇ ಅವ್ರು ಏನಂತಿದ್ರೆ ಮೊದಲೇ ಮಾತು ಏನಂತಿದ್ರೆ ಕೈ ಎತ್ತೋದೆ ಅಧಿಕಾರಿಗಳ ಮೇಲೆ ಕೈ ಎತ್ತೋದೇ ದೊಡ್ಡ ತಪ್ಪು. ಆದರೆ ಅದರ ನಂತರ ಅವರು ಅದಕ್ಕೇನಂತಿದ್ರೆ ಸರಿಯಾದಂಥ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಸರಿ ಮಾಡುವಂಥದ್ದು. ಆದರೆ ಅದು ಮಾಡಲಿಲ್ಲ. ನಿವೃತ್ತಿ ಪತ್ರ ಕೊಟ್ಟ ಮೇಲೆ ಅವರನ್ನು ಕರೆಸಿ ಮಾತಾಡಿಸಿದ್ದು ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ಏನಂತಿದ್ರು ಒಂದು ತಪ್ಪು ಸಂದೇಶ ಕೂಡ ಹೋಗ್ತಾ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಜಾವಿದ್ ತಮ್ಮೆಲ್ಲ ಮಾಹಿತಿಗಾಗಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ಕಾರ ನಿರ್ಧರಿಸ್ತದೆ. ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಸಾಹೇಬರು ಮೊದಲನೇ ಮಾತಾಡಿದ್ದಾರೆ. ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ.